ನನಗೆ ನನ್ನ ಕುಚಿಕ್ಕೂ ಪ್ರೀತಿ ದೊಡ್ಡದು. ಸೂಪರ್ ಆಗಿದೆ. ಚೆನ್ನಾಗಿ ನಿಂಬು ಹಿಂಡು ಬಿಟ್ಟು ಟೇಸ್ಟ್ ಮಾಡ್ದ ಅಂದ್ರೆ ಹಂಗೆ. ಓ ಗೆಳೆಯ ಜೀವದ್ ಗೆಳೆಯ ಒಡೂರೆ ಊಟ ಮಾಡ್ತಾ ಹೊಟ್ಬಿಟ್ರಲ್ಲ. ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನ್ನ ಕುಚಿಕ್ಕೂ ಪ್ರೀತಿ ದೊಡ್ಡದು. ನಿಂಗೆ ಶಾನೆ ಕ್ವಾಪ ಕಣ್ಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಂದಾಪುರ ಮಿಥುನ್ ಮಾತಾಡ್ತಾ ಇರೋದು. ಸೊ ಇವತ್ತು ನಾನು ಬೆಂಗಳೂರಿನ ಗಿರಿನಗರದಲ್ಲಿದ್ದೀನಿ. ಗಿರಿನಗರಕ್ಕೆ ಏನಕ್ಕೆ ಬಂದಿರೋದಂದರೆ ನನ್ನ ಫ್ರೆಂಡ್ನ ಭಾವ ಅವ್ರದ್ದೊಂದು ಹೋಟ್ಲಿದೆ, ಬ್ರದರ್ಸ್ ಬಿರಿಯಾನಿ ಅಂತ. ವಿದಿನ್ 3 ಇಯರ್ಸಲ್ಲೇ ತುಂಬ ಫೇಮಸ್ ಆಗಿ ಬೆಳೆದಿರೋ ಈ ಒಂದು ಹೋಟೆಲ್ಲು, ಅದೇ ರಿವ್ಯೂ ಮಾಡೋಣ, ಲಾಗ್ ಮಾಡೋಣ ಅಂತ ಬಂದಿರೋದು. ತುಂಬ ಚೆನ್ನಾಗಿರತ್ತಂತೆ, ಬಕೆಟ್ ಬಿರಿಯಾನಿ ಮಸ್ ಆಗಿರೋದಂತೆ. ಸೊ ಇಲ್ಲೇ ಇದೆ ನೋಡಿ, ಬ್ರದರ್ಸ್ ಬಿರಿಯಾನಿ. ಸೊ ನಾವು ಹೋಗೋಣ. ಬ್ರದರ್ಸ್ ಬಿರಿಯಾನಿ ಸ್ಪೆಷಲ್ ಅಂದರೆ ಕಾಂಬೋ ಸಿಗುತ್ತೆ, ಬಕೆಟ್ ಬಿರಿಯಾನಿ. ಸೊ ಕಾಂಬೋ ಅಲ್ಲಿ ನನಗೆ ನೀರು ದೋಸೆ ಮತ್ತು ಬಿರಿಯಾನಿ, ಕಬಾಬು, ಎಗ್ಗು ಮತ್ತು 2 ರೈತ ಮತ್ತು ಶೇರ್ವಾ ಮತ್ತು ಒಂದು ಸ್ಪೆಷಲಾಗಿ ಪಲ್ಪಿ ಜ್ಯೂಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗುಂಟೂರು ಚಿಕನ್ ಕೊಟ್ಟಿದ್ದಾರೆ. ನೀರು ದೋಸೆ ಜೊತೆ ಗುಂಟೂರು ಚಿಕನ್ ನೋಡೋಣ ಈಗ. ಸೂಪರ್ ಆಗಿದೆ, ನಿಜವಾಗ್ಲೂ ಹೇಳ್ತೀನಿ. ಗುಂಟೂರು ಚಿಕನ್ ಮಾತ್ರ ಸೂಪರ್ ಆಗಿದೆ. ಸ್ವಲ್ಪ ಸ್ಪೈಸಿ ಇದೆ, ಗುಂಟೂರು ಚಿಕನ್ ಅಂದರೆ ಸ್ಪೈಸಿನೇ ಬರುತ್ತೆ, ಬಟ್ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಒಂದು ಸತಿ ವಿಸಿಟ್ ಮಾಡಿ. ಇದು ಇರೋದು ಗಿರಿನಗರದಲ್ಲಿ. ಸೊ ನಾನು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬಂದು ಟೇಸ್ಟ್ ಮಾಡಿ, ಸೂಪರ್ ಆಗಿದೆ. ಇವಾಗ ಕಬಾಬ್ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಇವರು 3 ವರ್ಷದಲ್ಲಿ ಒಂದು ತುಂಬ ಫೇಮಸ್ ಆಗಿದ್ದಾರೆ. ಏನಕ್ಕಂದರೆ ಇದಕ್ಕೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇವಾಗ ಬಿರಿಯಾನಿ ಟೇಸ್ಟ್ ಮಾಡೋಣ, ಇಲ್ಲಿನ ಫೇಮಸ್ ಬಿರಿಯಾನಿ. ನಮಗೆ ಬಿರಿಯಾನಿಗೆ ರೈತ ಬೇಕೇ, ಅದು ಇಲ್ಲ ಅಂದರೆ ನನಗೆ ತಿನ್ನಂಗೆ ಆಗಲ್ಲ. ನಿಜವಾಗ್ಲೂ ಸೂಪರ್ ಆಗಿದೆ. ನಾನು ಹೇಳ್ತೀನಿ ಅಂತಲ್ಲ, ಬಿಸಿ ಬಿಸಿಯಾಗಿ ಸಖತ್ತಾಗಿದೆ. ಅದಕ್ಕೆ ಇದು ಇಷ್ಟು ಫೇಮಸ್ಸು. ನೀವು ಬನ್ನಿ, ಟೇಸ್ಟ್ ಮಾಡಿ. ನನ್ನ ಜೊತೆ ಇವತ್ತು ಆದಿ ಇದ್ದಾನೆ. ಆದಿ ನನ್ನ ಕಂಪ್ನಿ ಕಲೀಗು ಮತ್ತು ಫ್ರೆಂಡ್ ಕೂಡ. ಸೊ ಅವ್ರ ಭಾವ ಅವ್ರದ್ದೇ ಹೋಟೆಲ್ಲು. ಸೊ ಇಲ್ಲಿ ಸಕ್ಸಸ್ ಆಗಿ ಭಾವ RR ನಗರದಲ್ಲಿ ತೆಗೆದಿರೋದಲ್ಲ, RR ನಗರದಲ್ಲಿ. ಸೊ ಅಲ್ಲಿಗೆ ಎಷ್ಟು ಫೇಮಸ್ ಇದೆ ಅಂತ ಥಿಂಕ್ ಮಾಡಿ. ಎಷ್ಟು ಜನ ಅಲ್ಲಿದ್ದಾರೆ ಆಲ್ರೆಡಿ. ಟೇಕ್ ಅವೇನೂ ಇರುತ್ತೆ, ಟೇಕ್ ಅವೇನೇ ಇವ್ರದ್ದು ಜಾಸ್ತಿ ಹೋಗೋದು. ಟೇಕ್ ಅವೇ ಎಷ್ಟು ಜನ ಇದ್ದಾರೆ, ಕ್ಯೂವಲ್ಲಿದ್ದಾರೆ ಎಲ್ಲರೂ. ಇವಾಗ ಇಲ್ಲಿನ ಇನ್ನೊಂದು ಸ್ಪೆಷಲ್ ಚಿಕನ್ ಫ್ರೈ ಹಂಗೆ ಇಲ್ಲಿಟ್ಟು ನಿಂಬು ಹಿಂಡ್ಕೊಳ್ಳೋಣ ಚೆನ್ನಾಗಿ.
ನಿಂಬು ಹಿಂಡು ಬಿಟ್ಟು ಟೇಸ್ಟ್ ಮಾಡ್ದ ಅಂದರೆ ಹಂಗೆ ಸಖತ್ತಾಗಿದೆ. ನೀವು ಬೆಂಗಳೂರಿನ ಗಿರಿನಗರ ಕಡೆ ಬಂದರೆ ಅಲ್ಲ, ಇದಕ್ಕೋಸ್ಕರ ಬನ್ನಿ, ಚೆನ್ನಾಗಿದೆ. ನಮ್ಮ ಆದಿ ಮಟನ್ ಟೇಸ್ಟ್ ಮಾಡ್ತಾ ಇದ್ದಾನೆ, ಮಟನ್ ಬಿರಿಯಾನಿ. ನೋಡಿ ಮಟನ್ ಪ್ರಾಪರಾಗಿ ಕುಕ್ ಆಗಿರುತ್ತೆ ಇಲ್ಲಿ. ನನ್ನ ಫೇವ್ರೇಟ್ ಮಟನ್ ಬಿರಿಯಾನಿ ಇರಲಿ. ಅವನಿಗೆ ಮಟನ್ ಬಿರಿಯಾನಿ ಫೇವ್ರೇಟ್ ಅಂತ ಹೇಳಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಚೆನ್ನಾಗಿದೆ ಅದಿ. ಇಲ್ಲೆಲ್ಲ ಕ್ಯೂ ನಿಂತಿದ್ದಾರೆ ಆಲ್ರೆಡಿ ಟೇಕ್ ಅವೇಗೆ. ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಇಲ್ಲಿಗ. ಸೊ ನೋಡಿ, ಇವ್ರದ್ದು ಸ್ಟಾರ್ಟಾಗಿ ಅವ್ರು ಹೇಳ್ದಂಗೆ 3 ವರ್ಷ ಆಗಿದೆ. 3 ವರ್ಷದಲ್ಲಿ ತುಂಬ ಬೆಳವಣಿಗೆ ಇದೆ ಅಂತಲೇ ಹೇಳ್ಬೋದು. ತುಂಬ ನೇಮ್ ಮಾಡಿದೆ ಆ್ಯಕ್ಚುಲಿ. ಹೋಟೆಲ್ ಬ್ರದರ್ಸ್ ಬಿರಿಯಾನಿ ಹೋಟೆಲ್ ಓನರ್ ಆದ ಸಾಗರ್ ಇಲ್ಲೇ ಇದ್ದಾರೆ. ಹಾಯ್ ಸಾಗರ್. ಹಾಯ್, ಸರ್ ನಿಮ್ದು ಎಷ್ಟು ವರ್ಷ ಆಯಿತು ಓವರಾಲ್? ಇದು ಓಪನ್ ಆಗಿ 3 ಇಯರ್ಸ್ ಆಯಿತು. 3 ಇಯರ್ಸ್ ಆಯಿತು. ಸೊ ನೀವು ಹೇಳ್ದಂಗೆ 2 ಬ್ರಾಂಚಸ್ ಇದೆ ಅಲ್ಲ? ಹೌದು, 2 ಬ್ರಾಂಚಸ್ ಇದೆ, ಒಂದು ಫ್ರಾಂಚೈಸಿ ಇದೆ. ಫ್ರಾಂಚೈಸಿ ಇದೆನಾ? ಸೊ ಡೈಲಿ ಒಂದು ಎಷ್ಟು ಕಸ್ಟಮರ್ ಹೆಂಗೆ ಎವ್ರಿ ಡೇ ಇರುತ್ತಾ? ಡೈಲಿ ಒಂದು ವೀಕ್ಲಿ ಆಫ್ ಇದೆಯಾ? ಇಲ್ಲ, ವೀಕ್ಲಿ ಎವ್ರಿ ಮಂಡೇಸ್ ಲೀವ್ ಇದೆ. ಸೊ ಅದು ಬಿಟ್ಟು ಟ್ಯೂಸ್ಡೇ ಟು ಸಂಡೇ ನಮ್ಮದು 10 o'clock ಮಾರ್ನಿಂಗ್ ಇದೆ, 10 o'clock ನೈಟ್ವರೆಗೂ ಆಪ್ರೇಟಿಂಗ್ ಆಗುತ್ತೆ. ಮಧ್ಯಾಹ್ನ ಲೈಕ್ ಆಪ್ರೇಟಿಂಗ್ ಆಗ್ತಾನೆ ಫುಲ್ ಡೇ ಆಪ್ರೇಟ್ ಆಗುತ್ತೆ. ಯಾವತ್ತು ಬಂದರೂ ಸಿಗುತ್ತೆ. ಮಂಡೇ ಒಂದಿನ ಹಾಲಿಡೇ ಇರುತ್ತೆ. ಸಂಡೇ ಬಂದು ಮಾರ್ನಿಂಗ್ 7 o'clock ಇಂದನೇ ಕಾಲ್ ಸೂಪು, ನೀರು ದೋಸೆ ಎಲ್ಲ ಸಿಗುತ್ತೆ. ಸೊ ಓವರಾಲ್ ಯಾವ್ದು ಫೇಮಸ್ ಸರ್ ಇಲ್ಲಿ? ಏನು ಫೇಮಸ್? ನಮ್ಮದು ಬಿರಿಯಾನಿ ಮತ್ತು ಕಬಾಬೇ ಫೇಮಸ್ಸು. ಹೌದಾ? ಹೌದು, ಬಕೆಟ್ ಬಿರಿಯಾನಿ ಅಂತ ಬರುತ್ತೆ. ಸೊ ಬಕೆಟ್ ಬಿರಿಯಾನಿ ಫೇಮಸ್ಸು. ಅದ್ರ ಜೊತೆ ಕಾಂಬೋಸ್ ಇದೆ ಇಲ್ಲೇ ತಿನ್ನೋದಕ್ಕೋಸ್ಕರ, ಅದು ಕೂಡ ಫೇಮಸ್ಸು. ಸೊ ಹಂಗಾಗಿ ಅದೆರಡು ಫೇಮಸ್ ಆಗಿರೋದ್ರಿಂದ ನಡೀತಾ ಇದೆ. ಥ್ಯಾಂಕ್ ಯು.